ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋ ಒಂದು ಶಾರ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ರಿಲಯನ್ಸ್ ಸ್ಟಾಕ್ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ ಕೇಸ್ ಏನಾದರೂ ನೀವು ರಿಲಯನ್ಸ್ ಸ್ಟಾಕ್ ನ ಇನ್ವೆಸ್ಟ್ಮೆಂಟ್ಸ್ ಮಾಡಿದೀರಾ, ಅದ್ರ ಜೊತೆಗೆ ರಿಲಯನ್ಸ್ ಏನಾದ್ರು ನೀವು ಟ್ರೇಡಿಂಗ್ ಮಾಡಕ್ಕೆ ಏನಾದ್ರು ನಾಳೆ ಪ್ಲಾನ್ ಮಾಡಿದ್ರೆ, ಆ ರೀತಿ ಏನಾದ್ರು ಮಾಡ್ಕೊಂಡಿದ್ರೆ ಸ್ವಲ್ಪ ಒಂದು ಕೇರ್ಫುಲ್ ಆಗಿರೋ ಅನ್ನೋ ಪರ್ಪಸ್ಗೋಸ್ಕರ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ನಮ್ಮ ಒಂದು ವಿಡಿಯೋ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ರಿಲಯನ್ಸ್ ನ ಒಂದು ಎಂಟಿಟಿ, ಸಬ್ ಎಂಟಿಟಿ ಆಗಿರುವಂತ ಒಂದು ರಿಲಯನ್ಸ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಅನ್ನುವ ಒಂದು ಸಬ್ಸಿಡರಿ ಕಂಪನಿನ ಜಿಯೋ ಫೈನಾನ್ಷಿಯಲ್ಸ್ ಅಂತ ಒಂದು ಸ್ಪನ್ ಆಫ್ ಅಂತ ಅಂದ್ರೆ ಸಪ್ರೇಟ್ ಮಾಡಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ಸ್ ಮಾಡಿದ್ರು. ಅದಾದ್ಮೇಲೆ ಈಗ ಒಂದು ಈ ಎರಡು ಕಂಪನಿಯ ಒಂದು ರಿಯಲ್ ಪ್ರೈಸ್ ನ ಅರೈವ್ ಮಾಡೋ ಪರ್ಪಸ್ಗೋಸ್ಕರ NSE ಮತ್ತೆ BSE ಅವರು ನಾಳೆ ಅಥವಾ 20th ಜುಲೈ 2023 ಈ ಒಂದು ದಿವಸದಲ್ಲಿ ಬೆಳಿಗ್ಗೆ 9ರಿಂದ 10 ಗಂಟೆ ಒಳಗಡೆ ಒಂದು ಸ್ಪೆಷಲ್ ಪ್ರೀ ಮಾರ್ಕೆಟ್ ಸೆಷನ್ ನ ಈ ಒಂದು ರಿಲಯನ್ಸ್ ಕಂಪನಿಗೆ, ಅದ್ರ ಜೊತೆಗೆ ಈ ರಿಲಯನ್ಸ್ ಸ್ಟ್ರಾಟಜಿಕ್ ಅಂತ ಕಂಪನಿ ಏನ್ ಹೇಳಿದ್ನಲ್ಲ ಅದನ್ನ ರೀನೇಮ್ ಮಾಡಿರುವಂತ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಒಂದು ಸ್ಪೆಷಲ್ ಪ್ರೀ ಮಾರ್ಕೆಟ್ ಸೆಷನ್ ನ ಒಂದು ಕಂಡಕ್ಟ್ ಮಾಡ್ತಿದ್ದಾರೆ. ಈ ಒಂದು ಟೈಮ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಒಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗೋದಿಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಸಹ ಒಂದು ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಹೊಸ IPO ಬಂದ್ಮೇಲೆ ಅದೊಂದು ಸ್ಟಾಕ್ ಮಾರ್ಕೆಟ್ಗೆ ಒಂದು ಲಿಸ್ಟ್ ಆಗುತ್ತಲ್ಲ. ಸೊ ನೀವು ನಿಮ್ಗೆ ಏನಾದ್ರು ಅಬ್ಸರ್ವೇಷನ್ ಮಾಡುವಂತ ಒಂದು ಆ ಸ್ಕಿಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ IPOಗಳು ಬಂದ ಮೇಲೆ ನಿಮ್ಗೆ 9 ಕಾಲಿಗೆ ನೀವು ಟ್ರೇಡ್ ಮಾಡಕ್ ಆಗೋದಿಲ್ಲ, 10 ಗಂಟೆ ಗಂಟೆ ಕಾಯಲೇಬೇಕು. ಅದೇ ರೀತಿ ಒಂದು ಸ್ಪೆಷಲ್ ಪ್ರೀ ಮಾರ್ಕೆಟ್ ಸೆಷನ್ ನ ಈ ಒಂದು ಟೈಮ್ ಅಲ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತೆ ಜಿಯೋ ಫೈನಾನ್ಷಿಯಲ್ಸ್ಗೆ. ಸೊ ಈ ಒಂದು 1 hour ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಮಧ್ಯೆ ಇರುವಂತ ಒಂದು ಆರ್ಡರ್ ಗಳನ್ನ ಫಿಲ್ ಮಾಡಿ ಒಂದು ಆವರೇಜ್ ಪ್ರೈಸ್, ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಕರೀತಾರೆ, ಆ ಒಂದು ಈಕ್ವಿಲಿಬ್ರಿಯಂ ಪ್ರೈಸ್ ನ ಒಂದು ಅರೈವ್ ಮಾಡೋ ಪರ್ಪಸ್ಗೋಸ್ಕರ ಈ ಒಂದು ಪ್ರೀ ಮಾರ್ಕೆಟ್ ಸೆಷನ್ ನ ಮಾಡ್ತಾರೆ. ಅದನ್ನ ಕಂಡಕ್ಟ್ ಮಾಡಿದ್ಮೇಲೆ 10 ಗಂಟೆ ನಂತರ ಈ ಎರಡು ಸ್ಟಾಕ್ ಗಳಲ್ಲಿ ನೀವು ಟ್ರೇಡ್ ಅಥವಾ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡುವಂತ ಒಂದು ಏನಂದ್ರೆ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ 3 ದಿವಸ ಈ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಏನೋ ಒಂದು ಸ್ಟಾಕ್ ರಿಲಯನ್ಸ್ ನ ಒಂದು ಸ್ಟ್ರಾಟಜಿಕ್ ಒಂದು ಇನ್ವೆಸ್ಟ್ಮೆಂಟ್ ನ ಒಂದು ಗ್ರೂಪ್ ಯಾವ್ದು ಇದೆಯಲ್ಲ, ಆ ಕಂಪನಿ ಅಥವಾ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಈ ಒಂದು ಕಂಪನಿ ನಿಫ್ಟಿ 50 51ನೇ ಸ್ಟಾಕ್ ಆಗಿ ನೆಕ್ಸ್ಟ್ 3 ದಿವಸ ಒಂದು ಲಿಸ್ಟ್ ಆಗಿರುತ್ತೆ. ಅದಾದ್ಮೇಲೆ ಆ ಒಂದು ಕಂಪನಿನ ಅಥವಾ ಜಿಯೋ ಫೈನಾನ್ಷಿಯಲ್ JFS ಅನ್ನೋ ಒಂದು ಕಂಪನಿ ನಿಫ್ಟಿ 50 ಇಂದ ಮತ್ತೆ ಒಂದು BSE ಒಂದು ಇಂಡೈಸಿಸ್ ಇಂದ ಎಕ್ಸ್ಕ್ಲೂಡ್ ಮಾಡ್ತಾರೆ. ಅದು 3 ದಿವಸ ಆದ್ಮೇಲೆ. ಸೊ ಈ 3 ದಿವಸ ಏನಕ್ಕೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ಆಲ್ರೆಡಿ ರಿಲಯನ್ಸ್ ನಿಫ್ಟಿ 50 ಮತ್ತೆ BSE ಅಲ್ಲಿ ಇನ್ಕ್ಲೂಡ್ ಇಂಡೈಸಿಸ್ ಅಲ್ಲಿ ಇರುವಂತ ಒಂದು ಟೈಮ್ ಅಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಅವರ ಒಂದು ಪೋರ್ಟ್ಫೋಲಿಯೋನ ಸ್ವಲ್ಪ ಒಂದು ವೇರಿಯೇಷನ್ಸ್ ಮಾಡೋ ಪರ್ಪಸ್ಗೋಸ್ಕರ ನೆಕ್ಸ್ಟ್ 3 ದಿವಸ ಇಡ್ತಾರೆ ಅನ್ನೋ ಒಂದು ನೋಟಿಫಿಕೇಶನ್ ಸಹ ಇಶ್ಯೂ ಮಾಡಿದ್ದಾರೆ. ಸೊ ನೀವೇನಾದ್ರೂ ನಾಳೆ ಟ್ರೇಡ್ ಏನಾದ್ರು ಮಾಡ್ತಿದ್ದೀರಾ, ಎಸ್ಪೆಷಲಿ ಎಕ್ಸ್ಪೈರಿ ಇರೋದ್ರಿಂದ, ಇನ್ ಕೇಸ್ ಏನಾದ್ರು ನೀವು ಎಕ್ಸ್ಪೈರಿ ದಿವಸ ಆ ರೀತಿನ ಟ್ರೇಡಿಂಗ್ ಒಂದು ಸ್ಟ್ರಾಟಜಿ, ನಿಮ್ಮ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ಬೇಕೇನಾದ್ರು ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಈ ನಮ್ಮ ರಿಲಯನ್ಸ್ ಮತ್ತೆ JFS ಅನ್ನೋ ಒಂದು ಎರಡು ಸ್ಟಾಕ್ ಅನ್ನು ಸ್ವಲ್ಪ ಕಣ್ಣಿಡಿ. ಸಿಕ್ಕಾಪಟ್ಟೆ ವೊಲಟಿಲಿಟಿ ಆಗ್ತಿದೆ, ಆ ರೀತಿ ಏನಾದ್ರು ಆಗ್ತಿತ್ತು ಅಂದ್ರೆ ದಯವಿಟ್ಟು ನಾಳಿನ ಒಂದು ದಿವಸ ಮಾತ್ರ ನೀವು ಟ್ರೇಡಿಂಗ್ ನ ಅವಾಯ್ಡ್ ಮಾಡಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ಶಾರ್ಟ್ ವಿಡಿಯೋ ಮಾಡಿದೀನಿ. ಸೊ ಇನ್ ಕೇಸ್ ನೀವು ರಿಲಯನ್ಸ್ ಅಲ್ಲಿ JFS ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ನಾಳೆ ಟ್ರೇಡಿಂಗ್ ಏನು ಮಾಡ್ತಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ಇಗ್ನೋರ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.